ಹಲೋ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂದ್ರೆ ಏನು, ಲಾರ್ಜ್ ಕ್ಯಾಪ್ ಕಂಪ್ನಿಗಳ ಫೀಚರ್ಸ್ ಏನು, ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ, ಇದೆಲ್ಲ ವಿಷಯವನ್ನ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಸ್ಟೇ ಟಿಲ್ ದ ಎಂಡ್ ಬಿಕಾಸ್ ವಿಲ್ ಬಿ ಲರ್ನಿಂಗ್ ಅ ಲಾಟ್ ಇನ್ ದಿಸ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಲಾರ್ಜ್ ಕ್ಯಾಪ್ ಕಂಪ್ನೀಸ್. ಸ್ನೇಹಿತರೆ, ಮೊದಲನೇದಾಗಿ ಮಾರ್ಕೆಟ್ ನಲ್ಲಿ ಮೂರು ರೀತಿ ಕಂಪ್ನೀಸ್ ಇರುತ್ತೆ. ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿಗಳು, ಟಾಪ್ 100 ಕಂಪನೀಸ್ ಅಂತ ಏನ್ ಕರಿತೀವಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್ ಆ ಕಂಪನಿಗಳಿಗೆ ವಿ ಕಾಲ್ ಇಟ್ ಆಸ್ ಅ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಈ ಕಂಪನಿಗಳು ಆಲ್ರೆಡಿ ಎಷ್ಟು ಬೆಳಿಬೇಕು, ಎಷ್ಟು ಗ್ರೋತ್ ಆಗ್ಬೇಕು, ಎಷ್ಟು ಎಕ್ಸ್ಪ್ಯಾಂಡ್ ಆಗ್ಬೇಕು ಅಷ್ಟಾಗ್ಬಿಟ್ಟಿರುತ್ತೆ. ಸೊ ಒಂದು ಮೆಚೂರ್ಡ್ ಸ್ಟೇಜ್ ಅಲ್ಲಿ ಇರುತ್ತೆ, ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಕೊಡುತ್ತೆ, ಒಂದು ಸ್ಟೇಬಲ್ ಕಂಪನಿ ಇರುತ್ತೆ. ಇನ್ನು ಎರಡನೇ ಕಂಪನಿ ಬಂದ್ಬಿಟ್ಟು ಮಿಡ್ ಕ್ಯಾಪ್ ಕಂಪನಿ. ಈ ಕಂಪನಿಗಳು ಗ್ರೋತ್ ಮತ್ತು ಎಕ್ಸ್ಪಾನ್ಷನ್ ಫೇಸ್ ಅಲ್ಲಿ ಇರುತ್ತೆ. 101ರಿಂದ 250 ವರೆಗೂ ಏನಿರುತ್ತೆ ಆ ಕಂಪನಿಗಳಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಆ ಕಂಪನಿಗಳಿಗೆ ವಿ ಕಾಲ್ ಇಟ್ ಆಸ್ ಅ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಇನ್ನ ಸ್ಮಾಲ್ ಕ್ಯಾಪ್ ಕಂಪನೀಸ್ 250ರಿಂದ 500 ಕೆಳಗಡೆ ಏನೆಲ್ಲ ಇರುತ್ತೆ ಆ ಕಂಪನಿಗಳಿಗೆ ವಿ ಕಾಲ್ ಇಟ್ ಆಸ್ ಅ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಈ ಕಂಪನಿಗಳು ದೇ ಆರ್ ಇನ್ ದ ಜಸ್ಟ್ ಸ್ಟಾರ್ಟ್ ಅಪ್ ಫೇಸ್. ಈಗ ತಾನೇ ಕಂಪನಿ ಆರಂಭ ಆಗಿರುತ್ತೆ, ಮುಂದೆ ಇವಕ್ಕೆ ಬೆಳೆಯೋದಕ್ಕೆ, ಗ್ರೋತ್ ಆಗೋದಕ್ಕೆ ದೊಡ್ಡ ಮಟ್ಟದ ಅವಕಾಶ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ತುಂಬಾ ವಾಲಟೈಲ್ ಇರುತ್ತೆ, ಬಟ್ ಇನ್ ದ ಲಾಂಗ್ ಟರ್ಮ್ ಸೊ ಈ ಕಂಪನಿಗಳು ನಿಮ್ಗೊಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ ಮಾಡುತ್ತೆ. ಇನ್ನು ಡೀಪ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಟಾಪ್ 100 ಕಂಪನೀಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್ ಏನಿರುತ್ತೆ ಆ ಕಂಪನಿಗಳಿಗೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ದೇ ಆರ್ ದ ಮಾರ್ಕೆಟ್ ಲೀಡರ್. ಸೊ ಇದನ್ನ ಎಲ್ಲ ರಿಸರ್ಚ್ ಮಾಡೋರು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅವರು, ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಎಲ್ಲರೂ ಈ ಕಂಪನಿಗಳನ್ನ ಆಲ್ರೆಡಿ ರಿಸರ್ಚ್ ಮಾಡಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತಾರೆ. ಸೊ ಹೈಯರ್ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ ಹೈಯರ್ ಪ್ರಮಾಣದಲ್ಲಿ ಇರುತ್ತೆ, ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇರ್ಬೋದು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ಆಲ್ರೆಡಿ ಈ ಶೇರ್ಸ್ ಗಳಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಇನ್ನು ಇವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 19 ಲಕ್ಷ ಕೋಟಿಯಿಂದ 84,000 ಕೋಟಿವರೆಗೂ ಇರುವಂತ ಈ ರೇಂಜ್ ಅಲ್ಲಿ ಇರುವಂತ ಕಂಪನಿಗಳಿಗೆ ವಿ ಕಾಲ್ ಇಟ್ ಆಸ್ ಅ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಇನ್ನು ಮಿಡ್ ಕ್ಯಾಪ್ ಕಂಪನೀಸ್ನು 101ರಿಂದ 250ವರೆಗೂ ಏನಿರುತ್ತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ ಕಂಪನಿಗಳಿಗೆ ವಿ ಕಾಲ್ ಇಟ್ ಆಸ್ ಅ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಈ ಕಂಪನಿಗಳನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ FIS ಮತ್ತು DIS ಇನ್ನೂ ರಿಸರ್ಚ್ ಮಾಡಿರೋದಿಲ್ಲ. ಸೊ ಮುಂಬರೋ ದಿನಗಳಲ್ಲಿ ಈ ಕಂಪನಿಗಳನ್ನ ಇನ್ನೂ ಹೆಚ್ಚು ಹೆಚ್ಚು ರಿಸರ್ಚ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಕಂಪನಿಗಳು ಮುಂದೆ ಬೆಳೆಯೋದಕ್ಕೆ, ಗ್ರೋತ್ ಆಗೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಇವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದ್ರೆ 82,000 ಕೋಟಿಯಿಂದ 27,000 ಕೋಟಿ ಈ ರೇಂಜ್ ಅಲ್ಲಿ ಇರುವಂತ ಕಂಪನಿಗಳಿಗೆ ವಿ ಕಾಲ್ ಇಟ್ ಆಸ್ ಅ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಇನ್ನ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ ಬಂದಾಗ, ಸೊ ಇವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಚಿಕ್ಕದಿರುತ್ತೆ. ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ ಅಪ್, ಆರಂಭಿಕ ಹಂತದಲ್ಲಿ ಇರುತ್ತೆ, ಅರ್ಲಿ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ತುಂಬಾ ವಾಲಟೈಲ್ ಇರುತ್ತೆ. ಅವುಗಳ ಬಿಸ್ನೆಸ್ ಇನ್ನೂ ಅಷ್ಟು ಸ್ಟೇಬಲ್ ಆಗಿರಲ್ಲ. ಕಾರಣ ಏನಂದ್ರೆ ಆರಂಭಿಕ ಹಂತದಲ್ಲಿರೋದ್ರಿಂದ ಬಿಸ್ನೆಸ್ ಇನ್ನೂ ಅಷ್ಟು ಸ್ಟೇಬಲ್ ಆಗಿರೋದಿಲ್ಲ. ಆ ಕಾರಣದಿಂದಾಗಿ ಈ ಕಂಪನಿಗಳು, ಈ ಬಿಸ್ನೆಸ್ ತುಂಬಾ ವಾಲಟೈಲ್ ಇರುತ್ತೆ. ಈ ಪ್ರತಿಯೊಂದು ಕಂಪನಿನೂ ಕೂಡ ಈ ಒಂದು ಸೈಕಲ್ ನಲ್ಲೇನೆ ಹೋಗುತ್ತೆ. ಮೊದಲನೇದಾಗಿ ಸ್ಮಾಲ್ ಕ್ಯಾಪ್ ಕಂಪನೀಸ್ ಇರುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ಮಿಡ್ ಕ್ಯಾಪ್ ಕಂಪನೀಸ್ ಆಗುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಕಂಪನೀಸ್ ಆಗುತ್ತೆ. ಪ್ರತಿಯೊಂದು ಕಂಪನಿನೂ ಕೂಡ ಈ ಒಂದು ಫೇಸ್ ಅಲ್ಲೇನೆ ಬರುತ್ತೆ. ಇವತ್ತು ರಿಲಯನ್ಸ್ ಇಂಡಸ್ಟ್ರಿ ಭಾರತದಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂತ ಒಂದು ಕಂಪನಿ. ಆ ಕಂಪನಿನೂ ಕೂಡ ಈ ಒಂದು ಫೇಸ್ ಅನ್ನ ದಾಟ್ಕೊಂಡೇ ಬಂದಿರುತ್ತೆ. ಸ್ಮಾಲ್ ಕ್ಯಾಪ್ ಇರುತ್ತೆ, ಮಿಡ್ ಕ್ಯಾಪ್ ಆಗುತ್ತೆ, ಇವಾಗ ಲಾರ್ಜ್ ಕ್ಯಾಪ್ ಆಗಿದೆ. ಪ್ರತಿಯೊಂದು ಕಂಪನಿನೂ ಕೂಡ ಈ ಫೇಸ್ ಅನ್ನ ದಾಟ್ಕೊಂಡೇ ಬರೋದು. ಇನ್ನು ಲಾರ್ಜ್ ಕ್ಯಾಪ್ ಕಂಪನೀಸ್ ಹೆಂಗಿರುತ್ತೆ ಅಂತಂದ್ರೆ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಹೌಸ್ ಗಳಾಗಿರುತ್ತೆ. ಉದಾಹರಣೆಗೆ ರಿಲಯನ್ಸ್ ಇರ್ಬೋದು, ಟಾಟಾ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಹೌಸ್ ಆಗಿರುತ್ತೆ. ಇನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳು ನಮ್ಮ ದೇಶದ ಇಕಾನಮಿ ಮೇಲೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೇವೆ, ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ ಅಂತ ನೋಡಿದಾಗ, ನಮ್ಮ ದೇಶದ GDP ಬಂದ್ಬಿಟ್ಟು ಇವಾಗ 3.8 ಟ್ರಿಲಿಯನ್. ಇದರಲ್ಲಿ 35% ಆಫ್ ಕಾಂಟ್ರಿಬ್ಯೂಷನ್ ವಿಚ್ ವಿಲ್ ಕಮ್ ಫ್ರಮ್ ದ ಲಾರ್ಜ್ ಕ್ಯಾಪ್ ಕಂಪನೀಸ್ ಓನ್ಲಿ. ಸೊ ರೆವೆನ್ಯೂ ನಲ್ಲಿ 65% ಆಫ್ ಕಾಂಟ್ರಿಬ್ಯೂಷನ್ ಸೊ ಲಾರ್ಜ್ ಕ್ಯಾಪ್ ಇಂದಾನೆ ಬರ್ತಾ ಇದೆ. ಪ್ರಾಫಿಟ್ ಅಲ್ಲಿ 74% ಆಫ್ ಬರ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ 64% ಆಫ್ ಕಾಂಟ್ರಿಬ್ಯೂಷನ್ ವಿಚ್ ವಿಲ್ ಕಮ್ ಫ್ರಮ್ ದ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಓನ್ಲಿ. ಇನ್ನು ಭಾರತ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಸೊ 2010ರಲ್ಲಿ ಭಾರತ ಇಟ್ ವಾಸ್ ಅರೌಂಡ್ 10ನೇ ಸ್ಥಾನದಲ್ಲಿತ್ತು ಆರ್ಥಿಕತೆ ವಿಷಯದಲ್ಲಿ. ಸೊ 2020ರಲ್ಲಿ ನಾವು ವಿ ಆರ್ 5th ಲಾರ್ಜೆಸ್ಟ್ ಇಕಾನಮಿ. ಬೈ 2030 ಇಂಡಿಯಾ ಇಸ್ ಗೋಯಿಂಗ್ ಟು ಬಿ 3rd ಲಾರ್ಜೆಸ್ಟ್ ಇಕಾನಮಿ ಆಫ್ಟರ್ US ಅಂಡ್ ಚೈನಾ. ಸೊ ಪ್ರತಿಯೊಂದು ಸರ್ವೆಗಳು, ಪ್ರತಿಯೊಂದು ಎಕನಾಮಿಕ್ ಡೇಟಾಗಳು ಸೊ 2030ಕ್ಕೆ ಬೈ 2030 ಇಂಡಿಯಾ ಇಸ್ ಗೋಯಿಂಗ್ ಟು ಬಿ 3rd ಲಾರ್ಜೆಸ್ಟ್ ಇಕಾನಮಿ ಆಫ್ಟರ್ US ಅಂಡ್ ಚೈನಾ ಅಂತ ಹೇಳ್ತಾ ಇದೆ. ಸುಮ್ನೆ ಯಾವುದೇ ಡೇಟಾ ಹೇಳ್ತಾ ಇಲ್ಲ.
ಇಲ್ಲೊಂದು ಸರ್ವೆನ ನಾವು ನೋಡಿದಾಗ 2023ರಲ್ಲಿ ಇಂಡಿಯನ್ GDP 7.8 ರೇಂಜ್ ಅಲ್ಲಿ ಗ್ರೋತ್ ಆದ್ರೆ ಅದೇ ಚೈನಾದ GDP 5.2 ನಲ್ಲಿ ಗ್ರೋತ್ ಆಗಿದೆ. ಜಪಾನ್ GDP 2% ಅಲ್ಲಿ ಗ್ರೋತ್ ಆಗಿದೆ. ಇನ್ನು 2024ರಲ್ಲಿ ಇಂಡಿಯಾದ GDP 8.2 ನಲ್ಲಿ ಗ್ರೋತ್ ಆಗ್ತಿದೆ. ಬೇರೆ ಕಂಟ್ರಿಗಳ GDP ಕಡಿಮೆ ಮಟ್ಟದಲ್ಲಿ ಗ್ರೋತ್ ಆಗ್ತಿದೆ. ಇನ್ನು 2025ರಲ್ಲಿ ಎಸ್ಟಿಮೇಷನ್ ಏನಿದೆ ಅಂತಂದ್ರೆ ಇಂಡಿಯಾದ GDP 7.2 ನಲ್ಲಿ ಗ್ರೋತ್ ಆದ್ರೆ ಯುರೋಪ್ ಮತ್ತು ಬೇರೆ ಬೇರೆ ಕಂಟ್ರಿಗಳದ್ದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಬೈ 2030 ಇಂಡಿಯಾ ಕ್ಯಾನ್ ಬಿಕಮ್ ಅ ಥರ್ಡ್ ಲಾರ್ಜೆಸ್ಟ್ ಇಕಾನಮಿ ಆಫ್ಟರ್ US ಅಂಡ್ ಚೈನಾ. ಒಂದು ವೇಳೆ ಭಾರತ 2030ರಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಆದ್ರೆ ಫಸ್ಟ್ ಬೆಳೆದಕ್ಕೆ ಹೆಚ್ಚು ಅವಕಾಶ ಸಿಗೋದೇ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಿಗೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ವೆರಿ ಫಾಸ್ಟ್ ಇನ್ ದ ಫ್ಯೂಚರ್. ಇಂಡಿಯಾ 2030ರಲ್ಲಿ ಥರ್ಡ್ ಲಾರ್ಜೆಸ್ಟ್ ಇಕಾನಮಿ ಆಗಿದ್ದೆ ಆದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಿಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ. ಇನ್ನು ವಿಶ್ವದಲ್ಲಿರುವ ಟಾಪ್ 100 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನಿಗಳನ್ನ ನಾವು ನೋಡಿದಾಗ ಆಪಲ್ ಇದೆ, ಮೈಕ್ರೋಸಾಫ್ಟ್ ಇದೆ, ಸೌದಿ ಅರೇಬಿಯನ್ ಏರ್ಲೈನ್ಸ್ ಇದೆ, ಆಲ್ಫಾಬೆಟ್ ಇದೆ, ಅಮೆಝಾನ್ ಇದೆ, ಎನ್ವಿಡಿಯಾ ಇದೆ, ಮೆಟಾ ಇದೆ, ಟೆಸ್ಲಾ ಇದೆ, ಬರ್ಕ್ಷೈರ್ ಇದೆ. ಸುಮಾರು ಕಂಪನಿಗಳಿದ್ದಾವೆ. ಆದ್ರೆ ಭಾರತದ ಕೇವಲ ಮೂರು ಕಂಪನಿ ಇದೆ. ಒಂದು ರಿಲಯನ್ಸ್ ಇಂಡಸ್ಟ್ರಿ, ಒಂದು TCS, ಇನ್ನೊಂದು HDFC ಬ್ಯಾಂಕ್. 100 ವಿಶ್ವದ ಅತಿ ದೊಡ್ಡ ಕಂಪನಿಗಳನ್ನ ನಾವು ತೆಗೆದುಕೊಂಡಾಗ ವಿಶ್ವದಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂತ ಕಂಪನಿಗಳನ್ನ ತಗೊಂಡಾಗ ಭಾರತದ ಕೇವಲ ಮೂರು ಕಂಪನಿ, ಒಂದು ರಿಲಯನ್ಸ್ ಇಂಡಸ್ಟ್ರಿ ಅದಕ್ಕೆ 55ನೇ ಸ್ಥಾನ ಇದೆ, TCSಗೆ 74ನೇ ಸ್ಥಾನ ಇದೆ, HDFC ಬ್ಯಾಂಕ್ಗೆ 85ನೇ ಸ್ಥಾನ ಇದೆ. ಟಾಪ್ 100 ಕಂಪನೀಸ್ ಗಳಲ್ಲಿ US ಇಂದ 60 ಕಂಪನಿಗಳಿದೆ, ಚೈನಾದಿಂದ 11 ಕಂಪನಿ ಇದೆ, ಸೌದಿ ಅರೇಬಿಯಾದಿಂದ 1 ಕಂಪನಿ ಇದೆ, ಫ್ರಾನ್ಸ್ ಇಂದ 4 ಕಂಪನೀಸ್ ಇದೆ, ಯುನೈಟೆಡ್ ಕಿಂಗ್ಡಮ್ ಇಂದ 5 ಕಂಪನೀಸ್ ಇದೆ, ತೈವಾನ್ ಇಂದ 1 ಇದೆ, ಸ್ವಿಟ್ಜರ್ಲ್ಯಾಂಡ್ ಇಂದ 3 ಇದೆ, ಇಂಡಿಯಾದಿಂದ ಕೇವಲ 3 ಇದಾವೆ. ಒಂದು ವೇಳೆ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬದಲಾಗಿದೆ ಆದ್ರೆ, ಭಾರತ ಇದೇ ರೀತಿ ವೇಗವಾಗಿ ಬೆಳೆದಿದ್ದೆ ಆದ್ರೆ ಇವತ್ತೇನು ಈ 3 ಇದಾವಲ್ಲ, ಮುಂಬರುವ ದಿನಗಳಲ್ಲಿ ಇನ್ನೊಂದ್ 2-3 ಆಡ್ ಆನ್ ಆಗಬಹುದು. ಅದ್ರ ಜೊತೆಗೆ ಏನಿವತ್ತು ರಿಲಯನ್ಸ್ ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ, TCS ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ, HDFC ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ, ಇವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ಚಾನ್ಸಸ್ ಇದೆ. ಇನ್ನು ಭಾರತದ ಲಾರ್ಜ್ ಕ್ಯಾಪ್ ಕಂಪನಿಗಳು ಮತ್ತು ಗ್ಲೋಬಲ್ ಅಲ್ಲಿ ಇರುವಂತ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನ ನಾವು ಕಂಪೇರ್ ಮಾಡಿದಾಗ ಇಂಡಿಯಾದ ಲಾರ್ಜ್ ಕ್ಯಾಪ್ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಚಿಕ್ಕದಿದೆ. ಉದಾಹರಣೆ ಕೊಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರಿ, ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು 197 ಬಿಲಿಯನ್. ಅದೇ ನೀವು ಮೈಕ್ರೋಸಾಫ್ಟ್ ಅನ್ನ ನೋಡಿದಾಗ 3475 ಬಿಲಿಯನ್, ಆಪಲ್ ನ ನೋಡಿದಾಗ 3400, TCS ಅನ್ನ ನೋಡಿದಾಗ 174, ಎನ್ವಿಡಿಯಾ ಅನ್ನ ನೀವು ನೋಡಿದ್ರೆ 3000, HDFC ಬ್ಯಾಂಕ್ 150 ಬಿಲಿಯನ್, ICICI ಬ್ಯಾಂಕ್ 104 ಬಿಲಿಯನ್, ಇಲ್ಲಿ ಆಲ್ಫಾಬೆಟ್ 2300, ಅಮೆಜಾನ್ 2000, ಇಲ್ಲಿ ಭಾರತಿ ಏರ್ಟೆಲ್ 100 ಬಿಲಿಯನ್, ಇನ್ಫೋಸಿಸ್ 82 ಬಿಲಿಯನ್, ಇಲ್ಲಿ ಮೆಟಾ 1300 ಬಿಲಿಯನ್, ಬರ್ಕ್ಷೈರ್ ಹ್ಯಾಥ್ವೇ 800 ಬಿಲಿಯನ್, ಇಲ್ಲಿ ಇನ್ಫೋಸಿಸ್ ಮತ್ತು SBI 82 ಬಿಲಿಯನ್, 81 ಬಿಲಿಯನ್, ITC 65 ಬಿಲಿಯನ್, ಟೆಸ್ಲಾ 800 ಬಿಲಿಯನ್, ಬ್ರಾಡ್ಕಾಮ್ ಹತ್ರ 800 ಬಿಲಿಯನ್, ಆಕ್ಸಿಸ್ ಬ್ಯಾಂಕ್ 48 ಬಿಲಿಯನ್. ಅಮೆರಿಕದಲ್ಲಿರುವ ಮತ್ತು ಗ್ಲೋಬಲ್ ಟಾಪ್ 100 ಕಂಪನಿಗಳನ್ನ ಕಂಪೇರ್ ಮಾಡಿದಾಗ ಅವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಇಂಡಿಯಾದ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಾವು ಕಂಪೇರ್ ಮಾಡಿದಾಗ ಭಾರತದ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇನ್ನೂ ತುಂಬಾ ಚಿಕ್ಕದಿದೆ. ಭಾರತ ಏನಾದ್ರೂ ಅತ್ಯಂತ ವೇಗವಾಗಿ ಬೆಳೆದಿದ್ದೆ ಆದ್ರೆ, ಭಾರತ ಥರ್ಡ್ ಲಾರ್ಜೆಸ್ಟ್ ಇಕಾನಮಿ ಆಗಿದ್ದೆ ಆದ್ರೆ ಫಸ್ಟ್ ಗ್ರೋತ್ ಆಗೋದಕ್ಕೆ ಅವಕಾಶ ಇರೋದೇ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ. ಅದ್ರ ಜೊತೆಗೆ ಇವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ಚಾನ್ಸಸ್ ಇದೆ. ಇನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳ ಫೀಚರ್ಸ್ ಏನು? ಇದರಿಂದ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಏನ್ ಬೆನಿಫಿಟ್ ಆಗತ್ತೆ? ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಕಂಪನಿಗಳು ಮಾರ್ಕೆಟ್ ಲೀಡರ್ಸ್ ಆಗಿರತ್ತೆ. ಲಾರ್ಜ್ ಕ್ಯಾಪ್ ಕಂಪನಿಗಳು ತಮ್ಮ ರೆಸ್ಪೆಕ್ಟಿವ್ ಸೆಗ್ಮೆಂಟ್ ನಲ್ಲಿ ಆಲ್ರೆಡಿ ಮಾರ್ಕೆಟ್ ಲೀಡರ್ಸ್ ಆಗಿರತ್ತೆ, ಬಿಸ್ನೆಸ್ ಅನ್ನ ವೆಲ್ ಎಸ್ಟಾಬ್ಲಿಷ್ ಮಾಡಿರತ್ತೆ. ಕೆಲವೊಂದಿಷ್ಟು ನಾನು ಉದಾಹರಣೆ ಕೊಡೋದಾದ್ರೆ, ಈಗ ವಾಚ್, ಜುವೆಲರಿ ಮತ್ತು ಜುವೆಲರಿ ಸೆಗ್ಮೆಂಟ್ ನಲ್ಲಿ ಟೈಟಾನ್ ಇಸ್ ದ ಲೀಡರ್. ಈ ಎಂಟೈರ್ ಇಂಡಸ್ಟ್ರಿ ನಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆಯಲ್ಲ, ಇದರಲ್ಲಿ 82% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಚ್ ವಿಲ್ ಕಮ್ ಫ್ರಮ್ ದ ಟೈಟಾನ್ ಓನ್ಲಿ. ಇಲ್ಲಿ ಏನ್ ರೆವಿನ್ಯೂ ಬರುತ್ತಲ್ಲ ಎಂಟೈರ್ ಇಂಡಸ್ಟ್ರಿನಲ್ಲಿ ಜುವೆಲರಿ ಮತ್ತು ವಾಚ್ ಸೆಗ್ಮೆಂಟ್ ಅಲ್ಲಿ 13% ಆಫ್ ರೆವಿನ್ಯೂ ವಿಚ್ ವಿಲ್ ಕಮ್ ಫ್ರಮ್ ದ ಟೈಟಾನ್ ಓನ್ಲಿ.
ಇಲ್ಲೇನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತಲ್ಲ, ಅದರಲ್ಲಿ 77%, 77%, ವಿಚ್ ವಿಲ್ ಕಮ್ ಫ್ರಮ್ ಟೈಟಾನ್ ಓನ್ಲಿ. ಇನ್ನು ಏಷ್ಯನ್ ಪೇಂಟ್ ವಿಚ್ ಇಸ್ ಲೀಡರ್ ಇನ್ ದ ಪೇಂಟ್ ಇಂಡಸ್ಟ್ರಿ, ಇಲ್ಲಿ ಪೇಂಟ್ ಇಂಡಸ್ಟ್ರಿನಲ್ಲಿ ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆಯಲ್ಲ, 74% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಚ್ ವಿಲ್ ಕಮ್ ಫ್ರಮ್ ದ ಏಷ್ಯನ್ ಪೇಂಟ್ ಓನ್ಲಿ. ಇಲ್ಲಿ ರೆವೆನ್ಯೂ ಏನ್ ಬರುತ್ತಲ್ಲ, ಹತ್ರ 60% ಆಫ್ ರೆವೆನ್ಯೂ ವಿಚ್ ವಿಲ್ ಕಮ್ ಫ್ರಮ್ ದ ಏಷ್ಯನ್ ಪೇಂಟ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 65% ವಿಚ್ ವಿಲ್ ಕಮ್ ಫ್ರಮ್ ದ ಏಷ್ಯನ್ ಪೇಂಟ್ ಓನ್ಲಿ. ಈ ಕಂಪ್ನಿಗಳು ಸೊ ತಮ್ಮದೇ ಆದ ಒಂದು ರೆಸ್ಪೆಕ್ಟಿವ್ ಸೆಗ್ಮೆಂಟ್ ನಲ್ಲಿ ದೊಡ್ಡ ಮಟ್ಟದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುತ್ತೆ. ಇನ್ನು ಇ ಕಾಮರ್ಸ್ ಇಂಡಸ್ಟ್ರಿ, ಫುಡ್ ಡೆಲಿವರಿ ಇಂಡಸ್ಟ್ರಿ ನಲ್ಲಿ ಸೊ ಏನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆಯಲ್ಲ, ಅದರಲ್ಲಿ 78% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಚ್ ವಿಲ್ ಗೋ ಟು ಝೊಮ್ಯಾಟೊ. ಪ್ರಾಫಿಟ್ ರೆವೆನ್ಯೂ 65% ಝೊಮ್ಯಾಟೊದವ್ರದೇ ಇದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಝೊಮ್ಯಾಟೊದವ್ರದೇ ಇದೆ. ಇನ್ನ NBFC, ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಾರ್ಪೊರೇಷನ್, ಇದರಲ್ಲಿ ಬಜಾಜ್ ಫಿನಾನ್ಸ್ ವಿಚ್ ಇಸ್ ಲೀಡರ್ ಇನ್ NBFC ಸೆಗ್ಮೆಂಟ್. ಈ NBFC ಸೆಗ್ಮೆಂಟ್ ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ, ಅದರಲ್ಲಿ 36% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಚ್ ಇಸ್ ಫ್ರಮ್ ದ ಬಜಾಜ್ ಫಿನಾನ್ಸ್. ಇಲ್ಲೇನ್ ರೆವೆನ್ಯೂ ಬರುತ್ತೆ, 30% ಆಫ್ ರೆವೆನ್ಯೂ ವಿಚ್ ವಿಲ್ ಕಮ್ ಫ್ರಮ್ ಬಜಾಜ್ ಫಿನಾನ್ಸ್. ಈ ರೀತಿ ಈ ಲಾರ್ಜ್ ಕ್ಯಾಪ್ ಕಂಪನಿಗಳು ತಮ್ಮದೇ ಆದ ರೆಸ್ಪೆಕ್ಟಿವ್ ಸೆಗ್ಮೆಂಟ್ ನಲ್ಲಿ ಒಂದು ವಿಶೇಷವಾದ ಚಾಪನ್ನು ಹೊಂದಿರುತ್ತೆ, ದೊಡ್ಡ ಮಟ್ಟದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುತ್ತೆ. ಇನ್ನು IT ಇಂಡಸ್ಟ್ರಿನ ನೋಡಿದಾಗ TCS ಇಸ್ ದ ಲೀಡರ್ ಇನ್ IT ಇಂಡಸ್ಟ್ರಿ. ಸೊ ಎಂಟೈರ್ ಇಂಡಸ್ಟ್ರಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆಯಲ್ಲ, ಅದರಲ್ಲಿ 42% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಚ್ ವಿಲ್ ಕಮ್ ಫ್ರಮ್ ದ TCS ಓನ್ಲಿ. ಇಲ್ಲಿ ಬರುವಂತ ರೆವೆನ್ಯೂ ನಲ್ಲಿ 32% ಆಫ್ ರೆವೆನ್ಯೂ ವಿಚ್ ವಿಲ್ ಕಮ್ ಫ್ರಮ್ ದ TCS. ಇನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನಲ್ಲಿ, ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಏನಿದೆಯಲ್ಲ, ಆ ಇಂಡಸ್ಟ್ರಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಚ್ ಇಸ್ ಲೀಡರ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್. ಸೊ ಈ ಪಬ್ಲಿಕ್ ಸೆಕ್ಟರ್ ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ, ಅದರಲ್ಲಿ 44% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಚ್ ವಿಲ್ ಕಮ್ ಫ್ರಮ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಬರುವಂತ ರೆವೆನ್ಯೂ ನಲ್ಲಿ 41% ಆಫ್ ರೆವೆನ್ಯೂ ವಿಚ್ ವಿಲ್ ಕಮ್ ಫ್ರಮ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರೀತಿಯಾಗಿ ಈ ಲಾರ್ಜ್ ಕ್ಯಾಪ್ ಕಂಪನಿಗಳು ತಮ್ಮದೇ ಆದ ಒಂದು ರೆಸ್ಪೆಕ್ಟಿವ್ ಸೆಗ್ಮೆಂಟ್ ನಲ್ಲಿ ದೊಡ್ಡ ಮಟ್ಟದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುತ್ತೆ. ಇನ್ನ ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ದೇ ಆರ್ ದ ಲೆಸ್ ವಾಲಟೈಲ್ ಇನ್ ದ ನೇಚರ್. ಯಾವಾಗ ಸ್ಟಾಕ್ ಮಾರ್ಕೆಟ್ ದೊಡ್ಡ ಮಟ್ಟದ ಕರೆಕ್ಷನ್ ಆಗುತ್ತೆ, ಲಾರ್ಜ್ ಕ್ಯಾಪ್ ಕಂಪನಿಗಳು ಒಂದು 10-15% ಅಷ್ಟೇ ಕರೆಕ್ಷನ್ ಆಗುತ್ತೆ. ಆದ್ರೆ ಮಿಡ್ ಕ್ಯಾಪ್ ಕಂಪನಿಗಳು 20%, 30% ಕರೆಕ್ಷನ್ ಆಗುತ್ತೆ. ಸೊ ದಟ್ಸ್ ದ ರೀಸನ್ ಲಾರ್ಜ್ ಕ್ಯಾಪ್ ಕಂಪನಿ ಸ್ಟಾಕ್ಸ್ ಗಳು ನಿಮ್ಗೆ ಪೋರ್ಟ್ಫೋಲಿಯೋದಲ್ಲಿ ಒಂದು ಒಳ್ಳೆ ಸ್ಟೆಬಿಲಿಟಿಯನ್ನು ಕೊಡುತ್ತೆ. ನೀವು ಇತಿಹಾಸವನ್ನು ಚೆಕ್ ಮಾಡಿದಾಗ 2007-8ರಲ್ಲಿ ಅಕ್ರಾಸ್ ದ ವರ್ಲ್ಡ್ ವಿ ಹ್ಯಾಡ್ ಒನ್ ಆಫ್ ದ ಇಕಾನಾಮಿಕ್ ರಿಸೆಷನ್ ಇತ್ತು. ಆ ಸಂದರ್ಭದಲ್ಲಿ ಸ್ಮಾಲ್ ಕ್ಯಾಪ್ ಕಂಪನಿಗಳು 69% ಆಫ್ ಕರೆಕ್ಷನ್ ಆಯ್ತು. ಅವಾಗ ಎಂಟೈರ್ ಮಾರ್ಕೆಟ್ 50% ಆಫ್ ಕರೆಕ್ಷನ್ ಆಗಿತ್ತು. ಸ್ಮಾಲ್ ಕ್ಯಾಪ್ ಕಂಪನಿಗಳು ಹತ್ರ 70% ಕರೆಕ್ಷನ್ ಆಗಿತ್ತು. ಮಿಡ್ ಕ್ಯಾಪ್ ಕಂಪನಿಗಳು 58%, ಲಾರ್ಜ್ ಕ್ಯಾಪ್ ಕಂಪನಿಗಳು ಜಸ್ಟ್ 55% ಆಫ್ ಕರೆಕ್ಷನ್ ಮಾತ್ರ ಆಗಿತ್ತು. ಸೊ ದಟ್ಸ್ ದ ರೀಸನ್. ಸೊ ಈ ಲಾರ್ಜ್ ಕ್ಯಾಪ್ ಕಂಪನಿಗಳು ಲೋವರ್ ವಾಲಟಿಲಿಟಿಯನ್ನು ಹೊಂದಿರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಸ್ಟೆಬಿಲಿಟಿಯನ್ನು ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈ ಲಿಕ್ವಿಡಿಟಿ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನ್ ಸಿಗುತ್ತೆ ಅಂತಂದ್ರೆ ಹೈ ಲಿಕ್ವಿಡಿಟಿ. ಸೊ ನೀವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಒಂದು ವೇಳೆ ನಿಮ್ಗೆ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ ಬೇಡ, ನೀವು ಸೆಲ್ ಮಾಡ್ಬೇಕು ಅಂತಂದಾಗ ನೀವು ಈಸಿಯಾಗಿ ಅದನ್ನ ಸೆಲ್ ಮಾಡ್ಬೋದು. ಅಲ್ಲಿ ಪ್ರತಿ ಸಲ ನಿಮ್ಗೆ ಲಿಕ್ವಿಡಿಟಿ ಇರುತ್ತೆ. ಅಂದ್ರೆ ನೀವು ಬೈ ಮಾಡ್ಬೇಕಂದ್ರೆ ಆ ಕಡೆ ಸೆಲ್ಲರ್ ಇರ್ತಾರೆ, ಸೆಲ್ ಮಾಡ್ಬೇಕಂದ್ರೆ ಈ ಕಡೆ ಬೈಯರ್ ಇರ್ತಾರೆ. ಇಲ್ಲಿ ಯಾವುದೇ ರೀತಿ ಬೈ ಸೆಲ್ ಮಾಡುವಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಸೊ ಆಲ್ವೇಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ದೇ ವಿಲ್ ಬಿ ಹ್ಯಾವಿಂಗ್ ಹೈಯರ್ ಲಿಕ್ವಿಡಿಟಿ. ಸೊ ಇದೇ ನೀವು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅನ್ನ ಕಂಪೇರ್ ಮಾಡಿದಾಗ, ಒಂದು ವೇಳೆ ನೀವು ಬೈ ಮಾಡ್ಬೇಕಂದ್ರೆ ಆ ಕಡೆ ಸೆಲ್ಲರ್ ಇರೋದಿಲ್ಲ, ಸೆಲ್ ಮಾಡ್ಬೇಕಂದ್ರೆ ಈ ಕಡೆ ಬೈಯರ್ ಇರೋದಿಲ್ಲ. ಸೊ ಇಲ್ಲಿ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಸಮಸ್ಯೆ ಬರುತ್ತೆ ಕೆಲವೊಂದ್ಸಲ. ಆದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಯಾವತ್ತೂ ಕೂಡ ನಿಮ್ಗೆ ಲಿಕ್ವಿಡಿಟಿ ಸಮಸ್ಯೆನೇ ಬರೋದಿಲ್ಲ. ಇಲ್ಲಿ ಹೈಯರ್ ಟ್ರೇಡಿಂಗ್ ವ್ಯಾಲ್ಯೂಮ್ ಇರುತ್ತೆ. ದಟ್ಸ್ ದ ರೀಸನ್ ಯು ವಿಲ್ ನೆವರ್ ಹ್ಯಾವ್ ಅ ಪ್ರಾಬ್ಲಮ್ ಆಫ್ ಲಿಕ್ವಿಡಿಟಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ಕಂಪೌಂಡರ್. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಬೆನಿಫಿಟ್ ಏನಾಗುತ್ತೆ ಅಂತಂದ್ರೆ, ಸೊ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳು ನಮ್ಗೆ ಪ್ರತಿ ವರ್ಷ 100 times 200 times ರಿಟರ್ನ್ ಕೊಡದೇ ಇರ್ಬೋದು. ಆದ್ರೆ ಇನ್ ದ ಲಾಂಗ್ ಟರ್ಮ್ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳು ಏನಾಗುತ್ತೆ ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಕೊಡುತ್ತೆ. ಇಯರ್ ಆನ್ ಇಯರ್ 15%, 20% ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗುತ್ತೆ. ಈ ರೀತಿ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗೋದ್ರಿಂದ ನಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಆಬ್ವಿಯಸ್ಲಿ ವೆಲ್ತ್ ಕ್ರಿಯೇಷನ್ ಆಗುತ್ತೆ, ಬೆನಿಫಿಟ್ನು ಸಿಗುತ್ತೆ. ನೀವು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮಲ್ಟಿ ಬ್ಯಾಗ್ ರಿಟರ್ನ್ ತಗೋಬಹುದು. ಆದ್ರೆ ಇಲ್ಲಿ ತುಂಬಾ ವಾಲಟಿಲಿಟಿ ಇರುತ್ತೆ. ಒಂದು ವರ್ಷ ನಿಮ್ಗೆ 200% ರಿಟರ್ನ್ ಬರ್ಬೋದು, ನೆಕ್ಸ್ಟ್ ವರ್ಷ ಅದೊಂದು 100% ಮೈನಸ್ನು ಬರ್ಬೋದು. ಅಲ್ಲಿ ತುಂಬಾ ವಾಲಟಿಲಿಟಿ ಇರುತ್ತೆ. ಸೊ ಈ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ, ಸುಮಾರು ಲಾರ್ಜ್ ಕ್ಯಾಪ್ ಕಂಪನಿಗಳು
ಸೊ ಬಿಸ್ನೆಸ್ ಆಲ್ರೆಡಿ ಸ್ಟೇಬಲ್ ಆಗಿರೋದ್ರಿಂದ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಒಳ್ಳೆ ಸ್ಟೆಬಿಲಿಟಿಯನ್ನ ಕೊಡುತ್ತೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳನ್ನ ಆಲ್ಮೋಸ್ಟ್ ಆಲ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇರ್ಬೋದು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ಅಗ್ರೆಸಿವ್ ಆದ ಹೋಲ್ಡಿಂಗ್ ಅನ್ನ ಹೊಂದಿರ್ತಾರೆ, 15-20% ಹೋಲ್ಡಿಂಗ್ ಅನ್ನ ಹೊಂದಿರ್ತಾರೆ. ನಿಮ್ಗೆ ಕೆಲವೊಂದಿಷ್ಟು ಉದಾಹರಣೆಯನ್ನ ತೋರಿಸೋದಾದ್ರೆ, ರಿಲಯನ್ಸ್ ಇಂಡಸ್ಟ್ರಿದ ಒಂದು ಉದಾಹರಣೆಯನ್ನ ತೋರಿಸ್ತೀನಿ. ಇಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಹತ್ರ 21% ಇದೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಬಂದ್ಬಿಟ್ಟು ಹತ್ರ 17% ಇದೆ. ಈ ರೀತಿ ನೀವು ಪ್ರತಿಯೊಂದು ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ನ ಚೆಕ್ ಮಾಡಿದಾಗ ಅಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 15%, 20% ಇರುತ್ತೆ. ಭಾರತದಲ್ಲಿರುವಂತಹ ಟಾಪ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಗಳನ್ನ ನಾವು ನೋಡಿದಾಗ ರಿಲಯನ್ಸ್ ಇಂಡಸ್ಟ್ರಿ ಇದೆ, TCS ಇದೆ, ಟೈಟಾನ್ ಇದೆ, ಹಿಂದೂಸ್ತಾನ್ ಯೂನಿಲಿವರ್ ಇದೆ, ಬಜಾಜ್ ಫೈನಾನ್ಸ್ ಇದೆ, ಏಷ್ಯನ್ ಪೇಂಟ್ ಇದೆ, ಫಿಡೆಲೈಟ್ ಇಂಡಸ್ಟ್ರಿ ಇದೆ, HCL ಟೆಕ್ನಾಲಜಿ ಇದೆ, ಇನ್ಫೋಸಿಸ್ ಇದೆ, ಡಿಮಾರ್ಟ್ ಇದೆ, L&T ಇದೆ, ITC ಇದೆ, ಅಲ್ಟ್ರಾಟೆಕ್ ಸಿಮೆಂಟ್ ಇದೆ, SBI ಲೈಫ್ ಇದೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, ಕೋಟಕ್ ಬ್ಯಾಂಕ್ ಇದೆ, HDFC AMC ಇದೆ. ಇನ್ನು ಸುಮಾರು ಒಳ್ಳೊಳ್ಳೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇದಾವೆ. ನನ್ನ ಫೇವ್ರೆಟ್ ಸ್ಟಾಕ್ಸ್ ಯಾವ್ದು ಅಂತಂದ್ರೆ ಲಾರ್ಜ್ ಕ್ಯಾಪ್ ಗಳಲ್ಲಿ ರಿಲಯನ್ಸ್ ನನ್ನ ಹತ್ರ ಇದೆ, ಸೊ ಟೈಟಾನ್ ನನ್ನ ಹತ್ರ ಇದೆ, ಏಷ್ಯನ್ ಪೇಂಟ್ ಇದೆ, ಫಿಡೆಲೈಟ್ ಇಂಡಸ್ಟ್ರಿ ಇದೆ, ಡಿಮಾರ್ಟ್ ಇದೆ, ITC ಇದೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, ಕೋಟಕ್ ಬ್ಯಾಂಕ್ ಇದೆ. ದೀಸ್ ಆರ್ ಮೈ ಫೇವ್ರೇಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದ್ರೆ ಏನು, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳ ಫೀಚರ್ಸ್ ಏನು, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೇನ್ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡಿದೆ. ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. If you like this video, please to subscribe, please to share with the community. If you want to learn more about investment, you can explore my online course. Thank you so much.